ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ BSc ಬಂದಿರೋ ಹುಡುಗರು ಅನಾಟಿಕಲ್ ಕೆಮಿಸ್ಟ್ರಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಅನಾಟಿಕಲ್ ಕೆಮಿಸ್ಟ್ರಿ ಸೀರೀಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಫಸ್ಟ್ ಎಪಿಸೋಡ್ ಆಫ್ ದಿ ಅನಾಟಿಕಲ್ ಕೆಮಿಸ್ಟ್ರಿ ನಾನು ಆಕ್ಯುರಸಿ ಆ್ಯಂಡ್ ಪ್ರಿಸಿಷನ್, ದಿಸ್ ಆರ್ ದಿ ಟೂ ಟರ್ಮ್ಸ್, ಬೇಸಿಕ್ ಟರ್ಮ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ಅನಾಟಿಕಲ್ ಕೆಮಿಸ್ಟ್ರಿ. ಸೊ ಅದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆಕ್ಯುರಸಿ ಪ್ರಿಸಿಷನ್ ಅನ್ನೋವಂಥದ್ದು ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಹಾಗಾದರೆ ಅವೆರಡಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ. ಬಟ್ ಆಕ್ಯುರೇಸಿನೂ ಬೇಕಾಗುತ್ತೆ, ಪ್ರಿಸಿಷನ್ನು ಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಇನ್ ಕೆಮಿಸ್ಟ್ರಿ ನೀವು ಯಾವುದೋ ಒಂದು ಟೈಟ್ರೇಷನ್, ವಾಲ್ಯೂಮೆಟ್ರಿಕ್ ಟೈಟ್ರೇಷನ್ ಮಾಡ್ತಾ ಇದ್ದೀರಾ ಅಥವಾ ನೀವು ಒಂದು ಕ್ವಾಂಟಿಟೇಟಿವ್ ಏನೋ ಒಂದು ಮಾಡ್ತಾ ಇದ್ದೀರಾ ಅಂದಾಗ ಆಕ್ಯುರಸಿ ಮತ್ತು ಪ್ರಿಸಿಷನ್ನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಬೇಸಿಕ್ ಟರ್ಮ್ಸ್, ಅನಾಟಿಕಲ್ ಕೆಮಿಸ್ಟ್ರಿ ಅಂದ ತಕ್ಷಣ ನಮಗೆ ಎರರ್ಸ್ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಇರುತ್ತೆ. ಅದರಲ್ಲಿ ಆಕ್ಯುರಸಿ ಪ್ರಿಸಿಷನ್ ಅಂತ ಟರ್ಮ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ನೋಡಿದ್ರೆ ನಿಮಗೆ ಯಾವುದು ಬೇಕೋ, ಸುಮಾರು ವೀಡಿಯೋಸ್ ಮಾಡಿದ್ದೀನಿ, ಹತ್ತಿರ ಒಂದು 500 ವೀಡಿಯೋಸ್ ಮಾಡಿದ್ದೀನಿ. ನಿಮಗೆ ಯಾವುದು ಬೇಕೋ ಆ ವೀಡಿಯೋಸ್ನ ನೀವು ಚೂಸ್ ಮಾಡ್ಕೋಬೋದು. ಸೊ ಅನಾಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು, ಹೆಂಗೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ಕೆಮಿಸ್ಟ್ರಿ ಇದೆಯಲ್ಲ, ಬೇರೆ ಬೇರೆ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಇದೆಯಲ್ಲ, ಹಾಗೆ ಅನಾಟಿಕಲ್ ಕೆಮಿಸ್ಟ್ರಿ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅನಾಟಿಕಲ್ ಕೆಮಿಸ್ಟ್ರಿ ಸೀಕ್ಸ್ ಓವರ್ ಇಂಪ್ರೂವ್ಡ್ ಮೆಷರ್ ಆಫ್ ಮೆಷರಿಂಗ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಮೆಟೀರಿಯಲ್ಸ್. ಸೊ ಯಾವುದೇ ಒಂದು ನಾವು ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಮಾಡಿದಾಗ, ಎಕ್ಸ್ಪೆರಿಮೆಂಟಲ್ ಮೆಷರ್ಮೆಂಟ್ ಮಾಡಿದಾಗ ಅನಾಟಿಕಲ್ ಕೆಮಿಸ್ಟ್ರಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಎವ್ರಿಡೇ ಇವತ್ತಿದ್ದು ಏನೋ ಇಂಪ್ರೂವೈಸೇಷನ್ ಆಗಿ ನಾಳೆ ಇನ್ನೊಂದು ಥರ ಬರುತ್ತೆ, ನಾಳೆ ಇದ್ದಿದ್ದು ನಾಳೆದು ಇನ್ನೊಂದೇನೋ ಇಂಪ್ರೂವೈಸೇಷನ್ ಆಗ್ತಾ ಇರುತ್ತೆ. ದೇರ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಆ ಇಂಪ್ರೂವೈಸೇಷನ್ ಇನ್ ಮೆಷರಿಂಗ್, ಇನ್ ಫೈಂಡಿಂಗ್ ಔಟ್, ಇನ್ ಡಿಟರ್ಮೈನಿಂಗ್, ಇನ್ ಎಸ್ಟಿಮೇಟಿಂಗ್ ಆಗ್ತಾನೇ ಇರುತ್ತೆ. ಹಾಗಾಗಿ ಅನಾಟಿಕಲ್ ಕೆಮಿಸ್ಟ್ರಿ ಇಸ್ ಎ ಗ್ರೋಯಿಂಗ್ ಕೆಮಿಸ್ಟ್ರಿ. The techniques of this science are used to identify the substances which may be present in a material or determine the exact amounts of the identified substances. So analytical chemistry ಅಂದರೆ ಅನಾಲಿಟಿಕಲ್ ಅಂತ ವರ್ಡ್ ಅಂದರೆ ಏನು, ಟು ಫೈಂಡ್ ಔಟ್, ಟು ಚೆಕ್, ಅದರಲ್ಲಿ ಏನಿದೆ, ಎಷ್ಟಿದೆ ಅದನ್ನು ಚೆಕ್ ಮಾಡ್ತೀವಲ್ಲ ಅಂಥದಕ್ಕೆ ನಾವೇನಂತ ಹೇಳ್ತೀವಿ, ಎಕ್ಸಾಕ್ಟ್ ಅಮೌಂಟ್ ಏನಿದೆ, ಅದರೊಳಗಡೆ ಏನಿದೆ ಇದ್ದರೆ ಅದು ಎಷ್ಟಿದೆ ಅದನ್ನು ಕಂಡುಹಿಡಿತೀವಲ್ಲ, ಆ ಸೈನ್ಸ್ ಅಥವಾ ಆ ಪಾರ್ಟ್ ಆಫ್ ಕೆಮಿಸ್ಟ್ರಿಗೆ ನಾವು ಅನಾಟಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಹಂಗಾರೆ ಅನಾಟಿಕಲ್ ಕೆಮಿಸ್ಟ್ರಿನ ಹೇಗೆ ಡಿಫೈನ್ ಮಾಡ್ಬೋದು, ದ ಸೈನ್ಸ್ ಆಫ್ ಕೆಮಿಕಲ್ ಮೆಷರ್ಮೆಂಟ್ಸ್ ಅಂತ ಹೇಳ್ಬೋದು. ಅನಾಟಿಕಲ್ ಕೆಮಿಸ್ಟ್ರಿ ಇಸ್ ಅ ಸೈನ್ಸ್ ಆಫ್ ಕೆಮಿಕಲ್ ಮೆಷರ್ಮೆಂಟ್ಸ್ ಅಂತ ಹೇಳ್ಬೋದು. ಫೆಡ್ರಿಚ್ ವಿಲ್ಮೆನ್ ಹಾಸ್ಟ್ವರ್ಡ್, ಅವನ್ನ ನಾವು ಫಾದರ್ ಆಫ್ ಅನಾಟಿಕಲ್ ಕೆಮಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ವಾಟ್ ಹಿ ಸೇಸ್ ದಟ್ ದ ಅನಾಟಿಕಲ್ ಕೆಮಿಸ್ಟ್ರಿ ಆರ್ ದ ಆರ್ಟ್ ಆಫ್ ರೆಕಗ್ನೈಸಿಂಗ್ ಡಿಫರೆಂಟ್ ಸಬ್ಸ್ಟೆನ್ಸಸ್ ಅಂಡ್ ಡಿಟರ್ಮೈನಿಂಗ್ ದೇರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಟೇಕ್ಸ್ ಎ ಪ್ರಾಮಿನೆಂಟ್ ಪೊಸಿಷನ್ ಅಮಾಂಗ್ ದಿ ಅಪ್ಲಿಕೇಶನ್ಸ್ ಆಫ್ ಸೈನ್ಸ್, since the questions which it enables us to answer arise wherever the chemical processes are employed for scientific and chemical process. What he explains, analytical chemistry ಅಂದರೆ ಅವನೇನು ಹೇಳ್ತಾನೆ ಅಂದರೆ ಇಟ್ಸ್ ಅನ್ ಆರ್ಟ್ ಅಂತ ಹೇಳ್ತಾನೆ, ಅದೊಂದು ಕಲೆ ಅಂತ ಹೇಳ್ತಾನೆ. ಸೊ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ಗಳಿರೋಂಥ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಇದ್ದರೆ ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ಇಸ್ ದರ್ ಓನ್ಲಿ ಒನ್ ಮೆಥಡ್, ದೇರ್ ಆರ್ ಮೆನಿ ಮೆಥಡ್ಸ್, ವಿಚ್ ಒನ್ ಇಸ್ ಬೆಟರ್, ಅದನ್ನೆಲ್ಲ ಕಂಡುಹಿಡ್ಕೊಳ್ತಾ ಹೋಗ್ತೀವಲ್ಲ, ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಅನಾಟಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆಲ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಡ್ರಾನ್ ಆನ್ ದಿ ಐಡಿಯಾಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಅನಾಟಿಕಲ್ ಕೆಮಿಸ್ಟ್ರಿ. ಸೊ ಅನಾಟಿಕಲ್ ಕೆಮಿಸ್ಟ್ರಿ ಇಸ್ ಎ ಮದರ್ ಅಂತ ಹೇಳ್ಬೋದು. ಇದ್ರದ್ದು ಹೆಲ್ಪ್ ತೊಗೊಂಡು ಬೇರೆಯವ್ರದ್ದೆಲ್ಲ ಏನು ಮಾಡ್ತವೆ, ಮೆಷರ್ಮೆಂಟ್ಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ಸೊ ಅದರ ರೋಲ್ ಆಫ್ ಅನಾಟಿಕಲ್ ಕೆಮಿಸ್ಟ್ರಿ ಏನು, ಅನಾಟಿಕಲ್ ಕೆಮಿಸ್ಟ್ ಏನು ಮಾಡ್ತಾರೆ, ದೇ ವರ್ಕ್ ಟು ಇಂಪ್ರೂವ್ ದಿ ರಿಯಲಬಿಲಿಟಿ ಆಫ್ ಎಕ್ಸಿಸ್ಟಿಂಗ್ ಟೆಕ್ನಿಕ್ಸ್ ಟು ಮೀಟ್ ದಿ ಡಿಮ್ಯಾಂಡ್ಸ್ ಫಾರ್ ಬೆಟರ್ ಕೆಮಿಕಲ್ ಮೆಷರ್ಮೆಂಟ್ ವಿಚ್ ಅರೈಸ್ ಕಾನ್ಸ್ಟೆಂಟ್ಲಿ. ಈಗ ನಿಮಗೆ BP ಮೆಷರ್ಮೆಂಟ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಇದೆ ಅಂತ ಇಟ್ಕೊಂಡು, ಸೊ ಮುಂಚೆ ಎಲ್ಲ ಅಂತಂದರೆ ದೊಡ್ಡ ಪೆಟ್ಟಿ ಥರ ಇರ್ತಿತ್ತು, ಅದನ್ನು ತೊಗೊಂಡು ಹೋಗ್ತಾ ಇದ್ರು. ಆಮೇಲೆ ಡಿಜಿಟಲ್ ಆಯಿತು, ಇನ್ನೂ ಚಿಕ್ಕದಾಯಿತು. ಆ ರೀತಿಯಾಗಿ ಏನು ಮಾಡ್ತಿರ್ತಾರೆ, ದಿ ಅನಾಟಿಕಲ್ ಕೆಮಿಸ್ಟ್ರು ಇರೋ ಅಂಥದ್ದನ್ನೇ ಏನು ಮಾಡ್ತಾ ಇರ್ತಾರೆ, ಇಂಪ್ರೂವೈಸ್ ಮಾಡೋದಕ್ಕೆ, ಅದಕ್ಕೆ ಎಕ್ಸಿಸ್ಟಿಂಗ್ ಟೆಕ್ನಿಕ್ಸ್ಗೆ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ, ಮೋರ್ ರಿಲಯಬಲ್ ಆಗಿರೋದಕ್ಕೋಸ್ಕರ ಆ ಥರ. ಅದೇ ಥರ ಈಗ ನಿಮಗೆ ಶುಗರ್ ಲೆವೆಲ್ ಚೆಕ್ ಮಾಡೋದಕ್ಕೂ ಅಷ್ಟೇ, ಸ್ಟಿಪ್ಸ್ ಎಲ್ಲ ತುಂಬ ಅಂದರೆ ಮ್ಯಾನ್ಯಲ್ ಚಿಕ್ಕದು ಬಂದಿದೆ. ಇವನ್ ನಿಮಗೆ ವಾಚ್ಗಳಲ್ಲೇನು ಅದು ನಿಮಗೆ ಎಷ್ಟು ಸ್ಟೆಪ್ಸ್ ನೀವು ವಾಕ್ ಮಾಡಿದ್ದೀರಾ ಅಂತ ಅನ್ನೋದು. ಮುಂಚೆ ಅಂತಂದರೆ ಇದೆಲ್ಲ ಮಾಡೋದು, ವೇ ಮಾಡುವಂಥದ್ದು, ಇಂಥದಕ್ಕೆಲ್ಲ ಏನಾಗಿದೆ ಅಂದರೆ ಸ್ಮಾಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಿದೆ. ದಟ್ ಈಸ್ ಬಿಕಾಸ್ ಆಫ್ ದಿ
ವರ್ಕ್ ಆಫ್ ದಿ ಅನಾಲಿಟಿಕಲ್ ಕೆಮಿಸ್ಟ್. ಅವ್ರು ಏನು ಮಾಡ್ತಿರ್ತಾರೆ, ಕಂಟಿನ್ಯೂಸ್ಲಿ ದೇ ವಿಲ್ ಬಿ ವರ್ಕಿಂಗ್. ಸೊ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಯಾವುದೋ ಒಂದು ಮೆಷರ್ಮೆಂಟ್ ಮಾಡ್ತಾ ಇದೆ, ಆ ಮೆಷರ್ಮೆಂಟ್ನ ನಾವೇನು ಮಾಡಬೇಕು, ಆ್ಯಕ್ಯುರೇಟಾಗಿ ಮಾಡಬೇಕು, ಇನ್ನೂ ಇಂಪ್ರೂವೈಸ್ ಮಾಡಬೇಕು, ಅದ್ರ ಮೇಲೆ ರಿಯಬಲ್ ಆಗಬೇಕು, ಆ ಥರ ಮಾಡ್ತಾ ಇರ್ತಾರಲ್ಲ, ದಟ್ಸ್ ಅ ರೋಲ್ ಆಫ್ ದಿ ಅನಾಲಿಟಿಕಲ್ ಕೆಮಿಸ್ಟ್. ದೇ ಅಡಾಪ್ಟ್ ಪ್ರೂವನ್ ಮೆಥಡಾಲಜೀಸ್ ಟು ದಿ ನ್ಯೂ ಕೈಂಡ್ಸ್ ಆಫ್ ಮೆಟೀರಿಯಲ್ ಆರ್ ಟು ಆನ್ಸರ್ ನ್ಯೂ ಕ್ವಶನ್ಸ್ ಅಬೌಟ್ ದೇರ್ ಕಾಂಪೋಸಿಷನ್. ಸೊ ಹೊಸದು ಏನೋ ಇದೆ ಅಥವಾ ಹಳೇದೇ ಇರ್ಬೋದು, ಅಥವಾ ಹೊಸದನ್ನು ಏನು ಮಾಡೋಕ್ಕೆ ಸಾಧ್ಯ, ಹೇಗೆ ಮಾಡೋಕ್ಕೆ ಸಾಧ್ಯ, ಅದನ್ನು ಮಾಡ್ತಾ ಹೋಗ್ತಾರಲ್ಲ, ದೋಸ್ ಆರ್ ದಿ ರೋಲ್ ಆಫ್ ದಿ ಅನಾಲಿಟಿಕಲ್ ಕೆಮಿಸ್ಟ್ರಿ. ಎಲ್ಲೆಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ ರೋಲ್ ಇರುತ್ತೆ ಅಂದರೆ ಮೆಡಿಸಿನಲ್ಲಿ ಇರ್ಬೋದು, ಇಂಡಸ್ಟ್ರಿ, ಎನ್ವೈರನ್ಮೆಂಟಲ್, ಫುಡ್ ಆ್ಯಂಡ್ ಅಗ್ರಿಕಲ್ಚರ್, ಫೋರೆನ್ಸಿಕ್ಸ್, ಆರ್ಕಿಯಾಲಜಿಕಲ್, ಸ್ಪೇಸ್ ಸೈನ್ಸ್, ಎಲ್ಲ ಕಡೆಗೂ ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಓದಿದ್ರೆ ಅನಾಲಿಟಿಕಲ್ ಕೆಮಿಸ್ಟ್ರಿಗೆ ಇದೆಲ್ಲನೂ ನಿಮಗೆ ಆಗ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳಿದಂಗೆ ದ ಬೇಸಿಕ್ ಟರ್ಮ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದ್ರೇನು, ಮೆಷರ್ ಮಾಡಬೇಕು. ಆ ಮೆಷರ್ ಮಾಡ್ಬೇಕಾದ್ರೆ ಏನಾಗ್ಬೋದು, ನಾವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಎರರ್ಸ್ ಬರುತ್ತೆ. ಸೊ ಕರೆಕ್ಟಾಗಿ ಆ ಎರರ್ಸ್ ಹೇಗಿರುತ್ತೆ, ಕರೆಕ್ಟಾಗಿ ನನಗೆ ಆನ್ಸರ್ ಬೇಕು ಅಂದರೆ ಹೇಗೆ ಮಾಡಬೇಕು, ಹಾಗಾಗಿ ನಾನು 2 ವರ್ಡ್ನ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಏನಂತ ಹೇಳ್ತೀನಿ ಅಂದರೆ accuracy and precision ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಮಚ್ ಆಫ್ ದಿ ಸೈನ್ಸ್ ಹ್ಯಾಸ್ ಟು ಡೂ ವಿತ್ ದ ಕಲೆಕ್ಷನ್ ಮ್ಯಾನಿಪುಲೇಷನ್ ಆಫ್ ಕ್ವಾಲಿಟೇಟಿವ್ ಆರ್ ನ್ಯೂಮರಿಕಲ್ ಡೇಟಾ. ಈಗ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ನಾವು ಮಾಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಟೈಟ್ರೇಷನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ನಾವು ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದ ಟೈಟ್ರೇಷನ್ ಅಂಟಿಲ್ ಐ ಗೆಟ್ ಕನ್ಕರೆಂಟ್ ವ್ಯಾಲ್ಯೂಸ್ ಬರೋ ತನಕ ಏನು ಮಾಡ್ತಾ ಹೋಗ್ತೀನಿ, ನಾನು ಆ ರಿಪಿಟೇಷನ್ಸ ಮಾಡ್ತಾ ಹೋಗ್ತೀನಿ. ಅಂದರೆ ನಾನು ಮಾಡ್ತಾ ಇರುವಂಥದ್ದನ್ನ ಆ್ಯಕ್ಯುರೇಟ್ ಆಗಿದೆ, ಕರೆಕ್ಟ್ ಆಗಿದೆ, ಸೊ ನಾನು ಮಾಡ್ತಾ ಇರೋದು ಸರಿಯೋ ತಪ್ಪು, ಮತ್ತೆ ಏನು ಮಾಡ್ತಾ ಇದ್ದೀವಿ, ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಒಂದೇ ಸಲ ಮಾಡಲ್ಲ, ವಿ ಆರ್ ಗೋಯಿಂಗ್ ಟು ಡೂ ದಿ ಕಲೆಕ್ಷನ್ ಆಫ್ ಡೇಟಾ. ಸೊ ತುಂಬ ಸಲ ಕಲೆಕ್ಷನ್ ಮಾಡಿ ಅದನ್ನು ಮಾಡ್ತಾ ಹೋಗ್ತೀವಿ. ದ ವ್ಯಾಲ್ಯೂ ಆಫ್ ದಿ ಕಂಪ್ಯೂಷನ್ಸ್ ಯೂಸಿಂಗ್ ದ ನ್ಯೂಮರಿಕಲ್ ಡೇಟಾ ಇಸ್ ಗ್ರೇಟ್ಲಿ ಡಿಪೆಂಡೆಂಟ್ ಆನ್ ಅಕ್ಯುರಸಿ ಆ್ಯಂಡ್ ಪ್ರಿಸಿಷನ್ಸ್ ಆಫ್ ದಿ ಡೇಟಾ. ಸೊ ಈಗ ನಾವು ಏನು ಮಾಡಿದ್ವಿ, ಒಂದೇ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಅದನ್ನು ನಾನು ಏನು ಮಾಡಿದ್ದೀನಿ, ವಿತ್ 10 grams ಹ್ಯಾವ್ ಡನ್, ವಿತ್ 12 grams ಹ್ಯಾವ್ ಡನ್, ವಿತ್ 15 grams ಹ್ಯಾವ್ ಡನ್ ಸಮ್ ಎಕ್ಸ್ಪೆರಿಮೆಂಟ್. ಸೊ ನನಗೆ ಏನು ನ್ಯೂಮರಿಕಲ್ ಡೇಟಾ ಬರ್ತಾ ಇದೆ, ವಾಟ್ಸ್ ದ ಬ್ಯೂರೆಟ್ ರೀಡಿಂಗ್ ಐ ಆಮ್ ಗೆಟಿಂಗ್, ಈಚ್ ಟೈಮ್ ಐ ಆಮ್ ಗೆಟಿಂಗ್ ದಿ ಸೇಮ್, ಈಚ್ ಟೈಮ್ ಐ ಆಮ್ ಗೆಟಿಂಗ್ ದಿ ಡಿಫ್ರೆಂಟ್. ಸೊ ಆ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಪ್ರಿಸಿಷನ್ ನಾನು ಮಾಡ್ತಾ ಹೋಗ್ತೀನಿ. ಪ್ರಿಸಿಷನ್ ಆಕ್ಯುರಸಿ ಏನಾಗುತ್ತೆ, ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಮೆಷರ್ಮೆಂಟ್ ಇನ್ ದಿ ಅನಾಲಿಟಿಕಲ್ ಕೆಮಿಸ್ಟ್ರಿ. ಬಿಕಾಸ್ ದೆರ್ ಇಸ್ ಸಮ್ ಡಿಗ್ರಿ, ನಾವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ದೆರ್ ವಿಲ್ ಬಿ ಸಮ್ ಡಿಗ್ರಿ ಆಫ್ ಎರರ್ಸ್ ಅಂದರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ದೆರ್ ಆರ್ ಸಮ್ ಡಿಗ್ರಿ ಆಫ್ ಎರರ್ಸ್ ಇನ್ ದಿ ಮೆಷರ್ಮೆಂಟ್. ಅದು ಯಾಕೆ ಆಗಿರ್ಬೋದು ಅಂದರೆ, ನಮ್ಮದು ಎಕ್ವಿಪ್ಮೆಂಟ್ ಯಾವ್ದು ಯೂಸ್ ಮಾಡ್ತಾ ಇರ್ತೀವಲ್ಲ, ಇನ್ಸ್ಟ್ರೂಮೆಂಟ್ ಇರ್ಬೋದು, ಎಕ್ವಿಪ್ಮೆಂಟ್ ಇರ್ಬೋದು, ಅದು ತಪ್ಪಾಗಿರ್ಬೋದು, ಅಥವಾ ಮೆಷರ್ಮೆಂಟ್ ನಾವು ಮಾಡ್ತಾ ಇರ್ತೀವಲ್ಲ ಅದು ತಪ್ಪಾಗಿರ್ಬೋದು. ಪ್ರಿಸಿಷನ್ ಆಫ್ ಎನ್ ಎಕ್ವಿಪ್ಮೆಂಟ್, ಅಕ್ಯುರಸಿ ಆಫ್ ದಿ ಮೆಷರ್ಮೆಂಟ್, ಅದನ್ನು ಹೇಳ್ತೀನಿ. ಪ್ರಿಸಿಷನ್ ಆಫ್ ಎನ್ ಎಕ್ವಿಪ್ಮೆಂಟ್, ಅಕ್ಯುರಸಿ ಆಫ್ ದಿ ಮೆಷರ್ಮೆಂಟ್ ಏನಾಗಿರ್ಬೋದು, ತಪ್ಪು ಆಗಿರ್ಬೋದು. ಸೊ ಈಗ ನಾವು ಏನು ಅನ್ಕೊಂಡಿದ್ದೀವಿ, ಬ್ಯೂರೆಟ್ 50 ml ಬ್ಯೂರೆಟ್ ಅಂತ ಅನ್ಕೊಂಡಿರ್ತೀವಿ, ಅದು 50 ml ಇಲ್ದಲೇ ಇರ್ಬೋದು. 10 ml ಪಿಪೆಟ್ ಅಂತ ಅನ್ಕೊಂಡಿರ್ತೀವಿ, ಅದು 10 ml ಇಲ್ದಲೇ ಇರ್ಬೋದು. ಆ ರೀತಿಯಾಗಿ ತಪ್ಪಾಗಿರ್ಬೋದು. ಆವಾಗ ಏನಾಗುತ್ತೆ, ಪ್ರಿಸೈಸ್ ಆಗಿ ನಿಮಗೆ ಆನ್ಸರ್ ಬರ್ದಲೇ ಹೋಗಿರ್ಬೋದು. ಅಥವಾ ನಾನು ಮೆಷರ್ಮೆಂಟ್ ಮಾಡ್ತಿದ್ದಾಗ ಪರ್ಸ್ನಲ್ ಎರರ್ಸ್ ಆಗಿರ್ಬೋದು, ಆವಾಗ ನಿಮಗೆ ಆಕ್ಯುರಸಿ ಇಲ್ದಲೇ ಆಗಿರ್ಬೋದು. ಸೊ ಹೀಗಾಗಿ ನಿಮಗೆ ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ BSc ಬಂದಿರೋ ಹುಡುಗರು ಅನಾಲಿಟಿಕಲ್ ಕೆಮಿಸ್ಟ್ರಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಸೀರೀಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಫಸ್ಟ್ ಎಪಿಸೋಡ್ ಆಫ್ ದಿ ಅನಾಲಿಟಿಕಲ್ ಕೆಮಿಸ್ಟ್ರಿ ನಾನು ಪ್ರಿಸಿಷನ್ ಅಂದ್ರೇನು, ಆಕ್ಯುರಸಿ ಅಂದ್ರೇನು ಅಂತ ಈಗ ನಿಮಗೆ ಗೊತ್ತಾಗಬೇಕಾಗುತ್ತೆ. ಆಕ್ಯುರಸಿ ಅಂತ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಕಂಪೇರ್ಸ್ ಅ ಮೆಷರ್ಮೆಂಟ್ ಟು ಎ ಟ್ರೂ ವ್ಯಾಲ್ಯೂ. ಈಗ ಟ್ರೂ ವ್ಯಾಲ್ಯೂ ಒಂದು ಏನೋ ಇದೆ, ಈಗ ಯಾವುದೋ ಒಂದು ಸ್ಕೇಲ್ ಇದೆ, ಆ ಸ್ಕೇಲ್ಗೆ ನಾನು ಏನು ಹೇಳ್ತಾ ಇದ್ದೀನಿ, 15 centimeter ಸ್ಕೇಲ್ ಇದೆ ಅಂತ ಇಟ್ಕೊಂಡು, ಆದರೆ ಅದನ್ನು ನಾನು ಮೆಷರ್ ಮಾಡಬೇಕಾದ್ರೆ ಏನಾಗ್ಬೋದು, ದೇರ್ ಮೇ ಬಿ ಚೇಂಜ್. ಸೊ ಟ್ರೂ ವ್ಯಾಲ್ಯೂಗಿನ ಇದು ಚೇಂಜ್ ಇರ್ಬೋದು. ಟ್ರೂ ವ್ಯಾಲ್ಯೂಗೆ ಎಷ್ಟು ಬಂದಿದೆ, ಈಗಿರೋ ವ್ಯಾಲ್ಯೂಗೆ ಎಷ್ಟು ಬಂದಿದೆ, ಅವೆರಡರ ಮಧ್ಯೆ ಇರುವಂಥ ಕ್ಲೋಸ್ನೆಸ್ ಎಷ್ಟಿದೆ. ಸೊ ಎಕ್ಸಾಕ್ಟ್ಲಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಕ್ಸೆಪ್ಟೆಡ್ ವ್ಯಾಲ್ಯೂಗೆ ಎಕ್ಸಾಕ್ಟ್ಲಿ ಹತ್ರದಲ್ಲಿದೆಯಾ, ದೂರದಲ್ಲಿದೆಯಾ, ದೂರದಲ್ಲಿದ್ದರೆ ಎಷ್ಟು ದೂರದಲ್ಲಿದೆ. ಸೊ ಅದನ್ನು ಫೈಂಡ್ ಔಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಆಕ್ಯುರೇಸಿ ಅಂತ ಹೇಳ್ತೀವಿ. ಹೌ ಮಚ್ ಕ್ಲೋಸ್ ಎ ಮೆಷರ್ಡ್ ವ್ಯಾಲ್ಯೂ ಇಸ್ ಅನ್ ಅಕ್ಸೆಪ್ಟೆಡ್ ವ್ಯಾಲ್ಯೂ. ಸೊ ಅದು ಅಕ್ಸೆಪ್ಟೆಡ್ ವ್ಯಾಲ್ಯೂ ಎಷ್ಟೋ ಇದೆ, ಈಗ 15 centimeter ಅಂತಂದರೆ 15ಗೆ ನನಗೆ 14.9 ಆಗ್ಬೋದು, 14.88 ಆಗ್ಬೋದು. ಸೊ ಎಷ್ಟು ಹತ್ತಿರದಲ್ಲಿದೆ, ಸೊ ಡಿಫ್ರೆನ್ಸ್ ಏನಿದೆ ಅದನ್ನು ನೋಡ್ಕೊಳ್ತೀನಿ. ಆಕ್ಯುರಸಿ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಜಸ್ಟ್ ಆ್ಯಂಡ್ ಮೆಷರ್ಮೆಂಟ್. ಮೆಷರ್ ಮಾಡಿ ನಾನು ಅದನ್ನು ಮಾಡ್ಕೋಬೋದು. ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಮೆಷರಿಂಗ್ ಡಿವೈಸ್.
ಸೊ ನಾನು ಈಗ ಕ್ವಾಲಿಟಿ ಆಫ್ ದಿ ಮೆಷರಿಂಗ್ ಡಿವೈಸ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಲ್ಲ ಅದ್ರ ಮೇಲೆ ನಿಮಗೆ ಆಕ್ಯುರೇಸಿ ಡಿಪೆಂಡ್ ಆಗಿರುತ್ತೆ. ನಾನು ಆ ಸ್ಕೇಲ್ನ ಮೆಷರ್ ಮಾಡೋದಕ್ಕೆ 15 ಸೆಂಟಿಮೀಟರ್ ಇರುವಂಥ ಯಾವುದೋ ಒಂದು ಆಬ್ಜೆಕ್ಟ್ನ ಮೆಷರ್ ಮಾಡೋದಕ್ಕೆ ಯಾವುದೇ ಇನ್ಸ್ಟ್ರೂಮೆಂಟ್ನ ಯಾವ ಸ್ಕೇಲ್ನ ಯೂಸ್ ಮಾಡ್ತೀನಲ್ಲ ಆ ಸ್ಕೇಲು ಕ್ಯಾಲಿಬ್ರೇಟ್ ಆಗಿರಬೇಕು, ಆ ಸ್ಕೇಲ್ ಏನಾಗಿರಬೇಕು ಆ್ಯಕ್ಯುರೇಟ್ ಆಗಿರಬೇಕು. ಆ ಸ್ಕೇಲೇ ಕರೆಕ್ಟ್ ಆಗಿದೆ ಅಂತಂದರೆ ನೀವು ವ್ಯಾಲ್ಯೂ ಏನಾಗುತ್ತೆ ಆಟೋಮೆಟಿಕಲಿ ಏನಾಗುತ್ತೆ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ಈಗ ಯಾರೋ ಒಂದು ತೂಕ ಹಾಕ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಆ ಮಿಷಿನಲ್ಲಿ ಏನಾಗ್ತಾ ಇದೆ ವೇ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ವೇಯಿಂಗ್ ಮಿಷಿನಲ್ಲಿ 15 kgs ಅಂತ ಬರ್ತಾ ಇದೆ, ಇನ್ನೊಂದು ವೇಯಿಂಗ್ ಮಿಷಿನಲ್ಲಿ 15.5 ಅಂತ ಬರ್ತಾ ಇದೆ. ದಟ್ ಮೇ ಬಿ ಬಿಕಾಸ್ ಆಫ್ ದಿ ಎರರ್ ಇನ್ ದಿ ಇನ್ಸ್ಟ್ರೂಮೆಂಟ್ ಆಲ್ಸೋ. ಸೊ ಹಾಗಾಗಿ ಆಕ್ಯುರೇಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ನಿಮ್ಮದು ಮೆಷರಿಂಗ್ ಡಿವೈಸ್ ಇದೆಯಲ್ಲ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಈಗ ಆಕ್ಯುರೇಸಿ ಅಂತ ತಗೊಂಡ್ರೆ ಈಗ ಡೆನ್ಸಿಟಿ ಆಫ್ ವಾಟರು 1 ಗ್ರಾಮ್ ಪರ್ ml ಇದೆ, ಪರ್ ಲೀಟರ್ ಇದೆ. ಅದೇನಾಗಿರ್ಬೋದು ನಾನು ಮತ್ತೆ ಮಾಡ್ತಾ ಹೋದಾಗ 1.03 ಆಗ್ಬೋದು, 0.98 ಆಗ್ಬೋದು, 1.01 ಆಗ್ಬೋದು, 1 ಆಗ್ಬೋದು, 1.99 ಆಗ್ಬೋದು. ಸೊ ಈಗ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಮತ್ತೆ ರಿಪೀಟ್ ಮಾಡಿದಾಗ ಅದೇನಾಗ್ತಾ ಹೋಗುತ್ತೆ ವೇರಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾನೇನಂತ ಕರಿತೀನಿ ಆಕ್ಯುರೇಸಿ ಅಂತ ಕರಿತೀನಿ. ಆಕ್ಯುರೇಸಿ ಇದ್ದರೆ ಹೌ ಮಚ್ ಇಟ್ ಈಸ್ ವೇರಿ. ಆ್ಯಕ್ಚುಲಿ ಬಿಡಬೇಕಾಗಿದ್ದೆಷ್ಟು 1 ಇದೆ, ಬಂದಿರೋದೆಷ್ಟು 1.03. ಇಫ್ ಇಟ್ ಇಸ್ ನಿಯರರ್ ಟು ದಟ್ ಆಕ್ಚುಯಲ್ ವ್ಯಾಲ್ಯೂಗೆ ನಿಯರ್ ಆಗಿದೆ, ತುಂಬ ಕ್ಲೋಸ್ ಆಗಿದ್ರೆ ಅವಾಗ ಅದನ್ನು ನಾನು ಏನು ಕರಿತೀನಿ ಆಕ್ಯುರೇಸಿ ಅಂತ ಕರಿತೀನಿ. ಸೊ ಈಗ ಎಕ್ಸಾಂಪಲ್ ತಗೊಳ್ಳೋಣ. ಹೂ ಈಸ್ ಮೋರ್ ಆಕ್ಯುರೇಟ್ ವೆನ್ ಮೆಷರಿಂಗ್ ಎ ಬೀಕರ್ ದಟ್ ಹ್ಯಾಸ್ ದ ಟ್ರೂ ಲೆಂತ್ ಆಫ್ 17 ಸೆಂಟಿಮೀಟರ್. ಸೊ ದಿಶಾ ಮೆಷರ್ ಮಾಡ್ತಾ ಇದ್ದಾರೆ, 4 ಸಲ ಮೆಷರ್ ಮಾಡಿದ್ದಾರೆ. 17 ಸೆಂಟಿಮೀಟರ್ ಒಂದ್ಸಲ ಬಂತು, 16 ಒಂದ್ಸಲ ಬಂತು, 18 ಒಂದ್ಸಲ ಬಂತು, 15 ಒಂದ್ಸಲ ಬಂತು. ಆ ಥರ ಮನೋಜ್ ವೇ ಮಾಡ್ತಾ ಇದ್ದಾನೆ, 15.5, 15 ಬಂತು, 15.2 ಆಯಿತು, 15.3 ಆಯಿತು. ಸೊ ನಮ್ಗೆ ಏನು ಹೇಳ್ತಾ ಇದ್ದೀವಿ ಆಕ್ಯುರೇಸಿ ಅಂತಂದರೆ ಮಾಡಿದಾಗ ದೇರ್ ವಿಲ್ ಬಿ ಡಿಫ್ರೆನ್ಸ್. ಆ್ಯಕ್ಚುಯಲ್ ವ್ಯಾಲ್ಯೂಯಿಂದ ನಾವು ಮೆಷರ್ ಮಾಡೋ ವ್ಯಾಲ್ಯೂಗೆ ಚೇಂಜ್ ಆಗುತ್ತೆ. ಇಫ್ ಇಟ್ಸ್ ಯಾವುದು ತುಂಬ ಕ್ಲೋಸ್ ಆಗಿದೆ, ಯಾವುದು ತುಂಬ ಹತ್ತಿರ ಇದೆ ಅಂಥದಕ್ಕೆ ನಾವೇನಂತ ಕರಿತೀವಿ ಆಕ್ಯುರೇಸಿ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ದಿಶಾದಿ ಏನು ತಗೊಳ್ತಾ ಇದ್ದೀರಲ್ಲ ಅದು ಆಕ್ಯುರೇಸಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ಅದು ನಿಯರರ್. ಇದಕ್ಕೆ ಮನೋಜ್ದು ಕಂಪೇರ್ ಮಾಡಿಕೊಂಡ್ರೆ 2 ಇದೆ ಡಿಫ್ರೆನ್ಸ್, ರಫ್ಲಿ 2 ಸೆಂಟಿಮೀಟರ್ ಡಿಫ್ರೆನ್ಸ್ ಇದೆ. ಇದಾದರೆ ರಫ್ಲಿ 1 ಸೆಂಟಿಮೀಟರ್ ಡಿಫ್ರೆನ್ಸ್ ಇದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ದಿಶಾದು ಆಕ್ಯುರೇಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಆ ಥರ ಪ್ರಿಸಿಷನ್ ಅಂತ ತಗೊಂಡ್ರೆ ಡಿಸ್ಕ್ರೈಬ್ ಹೌ ಕ್ಲೋಸ್ಲಿ ದ ಮೆಷರ್ಮೆಂಟ್ಸ್ ಆರ್ each other, how carefully measurements were made, how close the series of measurements are one to another. Precision is determined more than one measurement, depends on the skill of the person measuring it. ಸೊ ಇಲ್ಲಿ ಈಗ ಬಾಣ ಬಿಡೋದೇ ತೋರಿಸ್ತಾ ಇದ್ದೀವಿ ನಾವು. ಸೊ ನಮ್ಗೆ ಎಲ್ಲಿಗೆ ಬಿಡಬೇಕು ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್ಗೆ ಹೋಗಬೇಕು. ಆದರೆ ನಾವು ಆಗ್ತಾ ಇದ್ದಾಗ ಏನಾಗ್ತಾ ಇದೆ ಅದು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ. ಸೊ ಅದು ಏನಾಗ್ತಿದೆ ಬೇರೆ ಬೇರೆ ಕಡೆಗೆ ಬೀಳ್ತಾ ಇರುವಂಥದ್ದು ಒಂದೇ ಕಡೆಗಿದೆಯಾ. ಸೀರೀಸ್ ಆಫ್ ಮೆಷರ್ಮೆಂಟ್ಸ್ ಆರ್ ಹೌ ಕ್ಲೋಸ್ ಟು ಈಚ್ ಅದರ್, ಅದಕ್ಕೆ ನಾವೇನಂತ ಕರಿತೀವಿ ಪ್ರಿಸಿಷನ್ ಅಂತ ಕರಿತೀವಿ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಯಾವ ಪರ್ಸನ್ ಅದನ್ನು ಯೂಸ್ ಇದ್ದಾನಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೇಮ್ ಎಕ್ಸಾಂಪಲ್ನ ತೊಗೊಂಡ್ರೆ ದ ಡೆನ್ಸಿಟಿ ಆಫ್ ವಾಟರ್ನ ತೊಗೊಂಡ್ರೆ ಈಗ 1 mg ಇರುವಂಥದ್ದು 0.89 ಆಗ್ಬೋದು, 87 ಆಗ್ಬೋದು, 89 ಆಗ್ಬೋದು, 88 ಆಗ್ಬೋದು, 88 ಆಗ್ಬೋದು. ಸೊ ಈ ವ್ಯಾಲ್ಯೂಸ್ ಎಲ್ಲ ಏನಾಗಿದೆ ದ ವಾಟ್ ಎವರ್ ದ ವ್ಯಾಲ್ಯೂಸ್ ದಟ್ ಪರ್ಸನ್ ಹ್ಯಾಸ್ ಮೆಷರ್ಡ್ they are very close to each other, but it's not close to the actual value, but it is close to the whatever the measurement he has done, all those measurements are close to each other. ಅಂತದಕ್ಕೆ ನಾವೇನಂತ ಕರಿತೀವಿ ಪ್ರಿಸಿಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ವಿಚ್ ಸೆಟ್ ಈಸ್ ಮೋರ್ ಪ್ರಿಸೈಸ್. ಈಗ 3 ಜನ ಯಾರೋ 3 ಸೆಟ್ ಆಫ್ ಮೆಷರ್ಮೆಂಟ್ನ ಮಾಡಿದ್ದಾರೆ. 18.2 ಇದೆ, 18.4 ಇದೆ, 18.35 ಇದೆ, 17.9 ಇದೆ, 18.3, 18.85, 16.8, 17.2, 19.44 ಇದೆ. ಪ್ರಿಸೈಸ್ ಅಂದರೆ ಏನು ಹೇಳ್ತಾರೆ ಸೆಟ್ ಆಫ್ ಮೆಷರ್ಮೆಂಟ್ ಏನು ಮಾಡಿದೀವಿ ಆ ಸೆಟ್ ಆಫ್ ಮೆಷರ್ಮೆಂಟ್ ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ದೆನ್ ಅದನ್ನು ನಾವೇನಂತ ಕರಿತೀವಿ ಪ್ರಿಸೈಸ್ ಅಂತ ಕರಿತೀವಿ. ಹಾಗಾಗಿ ಫಸ್ಟ್ ಆನ್ಸರ್ ಏನಿದೆಯಲ್ಲ 18.2 ಇರ್ಬೋದು, 18.4 ಇರ್ಬೋದು, 18.35 ಇರ್ಬೋದು, ಅದಕ್ಕೆ ನಾವು ಪ್ರಿಸೈಸ್ ಅಂತ ಹೇಳ್ತೀವಿ. ಓಕೆ, ಏನು ಮಾಡಬೇಕು ಆಕ್ಯುರಸಿ ಆ್ಯಂಡ್ ಪ್ರಿಸಿಷನ್. ಈಗ ಮೊದಲನೇ ಡಯಾಗ್ರಾಮ್ ಅಲ್ಲಿ ಏನಾಗ್ತಿದೆ 3 ಬಾಣ ಬಿಡ್ತಾ ಇದ್ದಾರೆ. ಆ 3 ಬಾಣನ ಎಲ್ಲಿಗೆ ಹೋಗ್ತಿದೆ ಒಳಗಡೆ ಇರುವಂಥ ಲೈಟ್ ಪಿಂಕ್ ಕಲರ್ ಇದಕ್ಕೆ ಹೋಗಿ ಬೀಳಬೇಕು. ಸೊ ಇದು ಆಕ್ಯುರೇಟ್ ಆಗು ಇದೆ, ಪ್ರಿಸೈಸ್ ಆಗೋಗಿದೆ. ಆಕ್ಯುರೇಟ್ ಅಂದ್ರೇನು ಎಕ್ಸಾಕ್ಟ್ ವ್ಯಾಲ್ಯೂಗೆ ನಿಯರರ್ ಆಗಿರಬೇಕು. ಪ್ರಿಸೈಸ್ ಅಂದ್ರೇನು ನಾವು ಮೆಷರ್ ಮಾಡಿರುವಂಥ ವ್ಯಾಲ್ಯೂಸು ದೇ ಶುಡ್ ಬಿ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಹಾಗಾಗಿ ಈ 3 ಬ್ಲ್ಯಾಕ್ ಡಾಟ್ಸ್ ಏನು ಬಿದ್ದಿದೆಯಲ್ಲ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಹಾಗಾಗಿ ಆಕ್ಯುರೇಸಿನೂ ಇದೆ, ಇದರಲ್ಲಿ ಪ್ರಿಸಿಷನ್ನು ಇದೆ. ಅದೇ ಥರ ಈಗ ಇದೆ ಆಕ್ಯುರಸಿ ಅಂದ್ರೇನು ನಮ್ಗೆ ಆಕ್ಚುಯಲ್ ವ್ಯಾಲ್ಯೂ ಏನಿದೆ ಸೆಂಟ್ರಿಗೆ ಹೋಗ್ಬೇಕಾಯ್ತು. ಆ ಸೆಂಟ್ರಿಗೆ ನಂದು ಪಿಂಕ್ ಕಲರ್ ಒಳಗಡೆ ಹೋಗ್ಬೇಕಾಯ್ತು, ಪಿಂಕ್ ಕಲರ್ ಹೋಗಿ ಬಿದ್ದಿದೆ. ಆದರೆ
ಅಕ್ಯುರಸಿ ಇದೆ ಆದರೆ ಪ್ರಿಸಿಷನ್ ಇಲ್ಲ. ಪ್ರಿಸಿಷನ್ ಅಂದ್ರೇನು, ನಾವು ಮಾಡಿರುವಂಥ ಮೆಜರ್ಮೆಂಟ್ ಏನಾಗಿರಬೇಕು, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಅದು ಇದರಲ್ಲಿ ಇಲ್ಲ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತಗೊಂಡ್ರೆ ನೀವು ನೋಡಿ, ಈ ಎಕ್ಸಾಂಪಲ್ನ ತಗೊಂಡ್ರೆ ಏನಾಗ್ತಾ ಇದೆ ಇಲ್ಲಿ, ಸೊ ಹಾಗಾಗಿ ಪ್ರಿಸಿಷನ್ ವಿತೌಟ್ ಅಕ್ಯುರೇಸಿ ಇದೆ. ಆಯ್ತಾ, ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಇಲ್ಲಿ ನೋಡಿ ಏನಾಗ್ತಾ ಇದೆ, ಅಕ್ಯುರಸಿನೂ ಇಲ್ಲ. ಒಂದು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಅನಾಲಿಟಿಕಲ್ ಮೆಜರ್ ಮಾಡಬೇಕು ಅಂತಂದ್ರೆ ಅಕ್ಯುರಸಿ ಪ್ರಿಸಿಷನ್ ಏನಾಗಿರ್ಬೇಕು, ದೇ ಶುಡ್ ಬಿ ವೆರಿ ಇರಬೇಕು. ಅವಾಗಷ್ಟೇ ನಾವು ವ್ಯಾಲ್ಯೂ ಅಕ್ಯುರೇಟ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ವ್ಯಾಲ್ಯೂ ಕನ್ಸಿಡರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎಕ್ಸಾಂಪಲ್ಸ್ನ ತಗೊಳ್ಳೋಣ ಹೇಗಾಗುತ್ತೆ ಅಂತ. ಸೊ ಅದೇ ತರ ಈಗ ಐರನ್ ಬುಲ್ 3 ಎಕ್ಸಾಂಪಲ್ನ ತಗೊಳ್ತಾ ಇದ್ದೀನಿ ನೋಡಿ. ಈಗ ಏನಾಗ್ತಿದೆ, 3 ಬಾಣ ಬಿಟ್ಟಿದ್ದಾರೆ, ಆ 3 ಬಾಣನ ಏನಾಗ್ತಿದೆ ಹೋಗಿ ರೆಡ್ ಕಲರ್ಗೆ ಹೋಗಿ ಬಿದ್ದಿದೆ. ಹಂಗಾಗಿ ಏನಾಯ್ತು, ಗುಡ್ ಅಕ್ಯುರಸಿ, ಗುಡ್ ಪ್ರಿಸಿಷನ್ ಆಯಿತು. ಇಲ್ಲೇನಾಯ್ತು, ಎರಡನೇದ್ರಲ್ಲಿ ಏನಾಗ್ತಾ ಇದೆ, 3 ಬಾಣನು ಒಂದೇ ಕಡೆ ಹೋಗಿ ಬಿದ್ದಿದೆ, ಆದರೆ ಎಲ್ಲಿ ಅಕ್ಯುರೇಟ್ ಹೋಗಬೇಕು ಅಲ್ಲಿಗೆ ಬಿದ್ದಿಲ್ಲ. ಸೊ ಪೂರ್ ಅಕ್ಯುರಸಿ, ಗುಡ್ ಪ್ರಿಸಿಷನ್ ಆಗ್ತಾ ಇದೆ. ಆಯ್ತರ ಮೂರನೇ ಎಕ್ಸಾಂಪಲ್ ತಗೊಂಡ್ರೆ 3 ಬಾಣನು 3 ಕಡೆಗೆ ಹೋಗಿದೆ, ಪೂರ್ ಅಕ್ಯುರಸಿನೂ ಇಲ್ಲ ಮತ್ತೆ ಪ್ರಿಸಿಷನ್ನು ಇಲ್ಲ. ದ ಮೆಷರ್ಮೆಂಟ್ ಕ್ಯಾನ್ ಬಿ ಹ್ಯಾವ್ ಹೈ ಪ್ರಿಸಿಷನ್ ಬಟ್ ನಾಟ್ ಆಸ್ ಅಕ್ಯುರೇಟ್ ಆಸ್ ಲೆಸ್ ಪ್ರಿಸೈಸ್ ಒನ್. ಸೊ ನೀವು ಮೆಷರ್ಮೆಂಟ್ ಮಾಡ್ಬೇಕಾರೆ, ಅನಾಲಿಟಿಕಲ್ ಮೆಷರ್ಮೆಂಟ್ ಮಾಡ್ಬೇಕಾರೆ ನನಗೆ ಏನಾಗಿರಬೇಕು ಅಂತಂದರೆ ಏನಾಗಿರಬೇಕು, ಐ ಪ್ರಿಸಿಷನ್ ಕ್ಯಾನ್ ಹ್ಯಾವ್ ಐ ಪ್ರಿಸಿಷನ್ ಬಟ್ ನಾಟ್ ಆಸ್ ಅಕ್ಯುರೇಟ್ ಆಸ್ ಲೆಸ್ ಪ್ರಿಸೈಸ್ ಒನ್. ಆ ರೀತಿಯಾಗಿ ಮೆಷರ್ಮೆಂಟ್ನ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಎವ್ಯಾಲ್ಯೂಯೇಟ್ ವಿತ್ ಪ್ರಿಸೈಸ್ ಆಗಿದೆಯಾ, ಅಕ್ಯುರೇಟ್ ಆಗಿದೆಯಾ, ಬೋತ್ ಆಗಿದೆಯಾ ಅಂತ ನೀವು ಈಗ ನೋಡ್ಕೋಬೇಕಾಗತ್ತೆ. ಸೊ ಮೊದಲನೇದು ನೋಡ್ಕೊಳ್ಳಿ, ಲೋ ಅಕ್ಯುರೇಸಿ, ಲೋ ಪ್ರಿಸಿಷನ್. ಆ ಥರ ಎರಡನೇ ತಗೊಳ್ರಿ, ಲೋ ಅಕ್ಯುರೇಸಿ ಬಟ್ ಹೈ ಪ್ರಿಸಿಷನ್. ಮೂರನೇ ತೊಗೊಂಡ್ರೆ ಏನಾಗುತ್ತೆ, ಐ ಅಕ್ಯುರೇಸಿ, ಐ ಪ್ರಿಸಿಷನ್. ಸೊ ನನಗೆ ಮೆಷರ್ಮೆಂಟ್ ಮಾಡಬೇಕು, ಅನಾಲಿಟಿಕಲ್ ಮೆಷರ್ಮೆಂಟ್ ಮಾಡಬೇಕು ಅಂದರೆ ಹೈ ಅಕ್ಯುರೇಸಿ ಇರಬೇಕು, ಐ ಪ್ರಿಸಿಷನ್ ಇರಬೇಕು. ಅವಾಗಷ್ಟೇ ಅದನ್ನು ನಾನು ಕನ್ಸಿಡರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನನಗೆ ಹೌ ಓಲ್ಡ್ ಆರ್ ಯು ಅಂತಂದರೆ ಏನು ಮಾಡ್ತಾ ಹೋಗ್ತೀನಿ, ನಾನು ಈ ರೀತಿಯಾಗಿ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಐ ಆಮ್ 16 years old, ಐ ಆಮ್ 15 years 8 months old, ಐ ಆಮ್ 15 years 8 months 5 days old, ಐ ಆಮ್ 15 years 8 months 5 days 10 hours old ಅಂತ ನಾನೀಗ ಕೊಡ್ತಾ ಇದ್ದೀನಿ. ಈಚ್ ಆಫ್ ದಿ ಸ್ಟೇಟ್ಮೆಂಟ್ನ ನೀವು ಕಂಪೇರ್ ಮಾಡ್ಕೊಳ್ತಾ ಹೋಗಿ, ಇದರಲ್ಲಿ ಯಾವುದು ಅಕ್ಯುರೇಟ್ ಆಗಿದೆ, ಯಾವುದು ಪ್ರಿಸೈಸ್ ಆಗಿದೆ ಅಂತ ನೀವು ನೋಡಬೇಕು ಅಂದರೆ ಈಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಮೋರ್ ಅಕ್ಯುರೇಟ್ ಆ್ಯಂಡ್ ಮೋರ್ ಪ್ರಿಸೈಸ್ ದ್ಯಾನ್ ಒನ್ ಬಿಫೋರ್ ಇಟ್. ಈಗ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಐ ಆಮ್ 16 years old ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ 15 years 8 months ಇರುವಂಥದ್ದು ಏನಾಗ್ತಿದೆ, ಮೋರ್ ಅಕ್ಯುರೇಟ್ ಆಗಿದೆ. ಅದೇ ಥರ 15 years 18 months 5 days ಅಂತ ಅನ್ನೋದು ಅದಕ್ಕೆ ಹಿಂದಿನ ಡೆಫಿನೇಷನ್ಗಿನ ಮೋರ್ ಅಕ್ಯುರೇಟ್ ಆಗಿದೆ. ಅದನ್ನು ಡೆಫಿನೇಟ್ ನೆಕ್ಸ್ಟ್ ತಗೊಂಡ್ರೆ ದಟ್ ಈಸ್ ಮೋರ್ ಅಕ್ಯುರೇಟ್ ದ್ಯಾನ್ ಆಲ್ ದಿ ಥಿಂಗ್ಸ್. ಸೊ ಅಕ್ಯುರೇಟ್ ಅಂದ್ರೇನು, ಕ್ಲೋಸ್, ತುಂಬ ಹತ್ತಿರ ಇರುವಂಥದ್ದು, ಟ್ರೂ ವ್ಯಾಲ್ಯೂಗೆ ತುಂಬ ಹತ್ತಿರ ಇರುವಂಥದಕ್ಕೆ ನಾವೇನಂತ ಕರಿತೀವಿ, ಅಕ್ಯುರೇಟ್ ಅಂತ ಹೇಳ್ತೀವಿ. ಪ್ರಿಸೈಸ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂತಂದರೆ, ಅಂದರೆ ಎಲ್ಲ ಇರೋವಂಥದ್ದು ವ್ಯಾಲ್ಯೂಸು ಅಥವಾ ಸ್ಟೇಟ್ಮೆಂಟ್ ಏನಿದೆ, ಮೆಷರ್ಮೆಂಟ್ ಏನಿದೆಯಲ್ಲ, ದೇ ಆರ್ ವೆರಿ ಕ್ಲೋಸ್. ಸೊ ನನಗೆ ಮೆಷರ್ಮೆಂಟ್ ಮಾಡಬೇಕು ಅನಾಲಿಟಿಕಲಿ ಅಂತಂದರೆ ಆಕ್ಯುರೇಟ್ ಆಗಿ ಇರಬೇಕಾಗತ್ತೆ, ಪ್ರಿಸೈಸ್ ಆಗು ಇರಬೇಕಾಗತ್ತೆ. ಸೊ ಹಾಗಾದರೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಹೌ ಲಾಂಗ್ ಇಸ್ ಎ ಪೀಸ್ ಆಫ್ ಎ ಸ್ಟ್ರಿಂಗ್. ಸೊ ಉಷಾ ಮೆಷರ್ಸ್ ಎ ಸ್ಟ್ರಿಂಗ್ ಅಟ್ 2.63 centimeter using a ruler, same ruler because measures a string at 1.98. Who is more precise? ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸೇಮ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇದ್ವಿ, ಇಬ್ಬರು ಸೇಮ್ ರೂಲರ್ನ ಯೂಸ್ ಮಾಡ್ತಾ ಇದ್ದಾರೆ, ಸೇಮ್ ಸ್ಕೇಲ್ನ ಯೂಸ್ ಮಾಡ್ತಾ ಇದ್ದಾರೆ. ವಿಕಾಸ್ಗೆ ಎಷ್ಟು ಬಂತು, 1.98 ಬಂತು. ಉಷನ್ಗೆ ಎಷ್ಟು ಬಂತು, 2.63 ಬಂತು. ಸೊ ಹೂ ಇಸ್ ಮೋರ್ ಅಕ್ಯುರೇಟ್, ಹೂ ಇಸ್ ಮೋರ್ ಪ್ರಿಸೈಸ್, ಉಷಾ. ಬಟ್ ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು ಅಂತ ನನಗೆ ಗೊತ್ತಾಗಬೇಕು. ಅವಾಗಷ್ಟೇ ನಾನು ಏನು ಮಾಡ್ಕೊಳ್ತಾ ಹೋಗ್ತೀನಿ, ಇದು ಅಕ್ಯುರೇಟಾ ಪ್ರಿಸೈಸಾ ಅಂತ ನಾನು ಹೇಳಕ್ಕೆ ಸಾಧ್ಯ ಆಗುತ್ತೆ. ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟಿದೆ, 2.65 ಇದೆ. ಉಷಾ ಎಷ್ಟು ಮೆಷರ್ ಮಾಡಿದ್ದಾರೆ, 2.63, ವಿಚ್ ಇಸ್ ವೆರಿ ಕ್ಲೋಸ್ ಟು ದಿ ಟ್ರೂ ವ್ಯಾಲ್ಯೂ. ಉಷಾ ಇಸ್ ಫೇರ್ಲಿ ಅಕ್ಯುರೇಟ್, ಆಲ್ಸೋ ವೆರಿ ಪ್ರಿಸೈಸ್. ಅದರ ವಿಕಾಸ್ನ ತಗೊಂಡ್ರೆ ವೆರಿ ಪ್ರಿಸೈಸ್ ಇದ್ದಾನೆ, ಬಟ್ ಈಸ್ ನಾಟ್ ಅಕ್ಯುರೇಟ್. ಇಸ್ ಲ್ಯಾಕ್ ಆಫ್ ಅಕ್ಯುರೇಸಿ ಇಸ್ ಡ್ಯೂ ಯೂಸಿಂಗ್ ದಿ ರೂಲರ್ ಇನ್ಕರೆಕ್ಟ್ಲಿ. ಸೊ ಸೇಮ್ ಇನ್ಸ್ಟ್ರೂಮೆಂಟೇ ಯೂಸ್ ಮಾಡ್ತಾ ಇದ್ದಾರೆ, ಆದರೆ ಯೂಸ್ ಮಾಡುವಂಥ ಪರ್ಸನ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡದೇ ಇರೋದಕ್ಕೋಸ್ಕರ ಅದು ತಪ್ಪಾಗಿದೆ. ಸೊ ಹಾಗಾಗಿ ಪ್ರಿಸಿಷನ್ ಏನಿದೆಯಲ್ಲ, ಅದು ಅಕ್ಯುರೇಸಿ ಏನಿದೆಯಲ್ಲ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಮೆಷರ್.
ದ ವ್ಯಾಲ್ಯೂ ಏನು ಬರ್ತಾ ಇದೆಯಲ್ಲ ಆ ವ್ಯಾಲ್ಯೂ ಕರೆಕ್ಟಾಗಿ ನನಗೆ ಬರ್ತಾ ಇಲ್ಲ, ಅಕ್ಯುರೇಟ್ ವ್ಯಾಲ್ಯೂ ಬರ್ತಾ ಇಲ್ಲ ಅಂದರೆ ದಟ್ ಮೇ ಬಿ ಬಿಕಾಸ್ ಆಫ್ ದಿ ಪರ್ಸನ್ ಹೂ ಇಸ್ ಯೂಸಿಂಗ್ ಇಟ್ ಆರ್ ಬಿಕಾಸ್ ಆಫ್ ದಿ ಇನ್ಸ್ಟ್ರುಮೆಂಟಲ್ ಎರರ್. ಆಯ್ತಾ, ನಾವೀಗ ಎರಡು ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ. ಅಕ್ಸೆಪ್ಟೆಡ್ ವ್ಯಾಲ್ಯೂ, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಥಿಯರಿಟಿಕಲ್ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಅಂದರೆ ನನಗೆ ಸೈಂಟಿಫಿಕಲಿ ನನಗೀಗ ಮಾಲಿಕ್ಯುಲರ್ ವೇಟ್ ಅಂತಂದರೆ ಯೂರಿಯಾದಂದರೆ 60 ಬರಬೇಕು. ಹೇಗೆ ಗೊತ್ತಾಯಿತು? ಥಿಯರಿಟಿಕಲಿ ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿ ಅಟಾಮಿಕ್ ವೇಟ್ಸ್ ಆಫ್ ಆಲ್ ದೀಸ್ ಮಾಲಿಕ್ಯೂಲ್ಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಮಾಲಿಕ್ಯುಲರ್ ವೇಟ್. ಅದೇ ಎಕ್ಸ್ಪೆರಿಮೆಂಟಲಿ ಮಾಡಿದಾಗ ನಾನು ಮಾಲಿಕ್ಯುಲರ್ ವೇಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಬರ್ಬೋದು, ಬರ್ದಲ್ಲೇ ಇರ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ. ಥಿಯರಿಟಿಕಲ್ ವ್ಯಾಲ್ಯೂ, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಅಥವಾ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ನಾವು ಕರಿತೀವಿ. ಸೊ ನನಗೆ ಈಗ ಎರರ್ ಬೇಕು, ಎರರ್ನ ಕಂಡುಹಿಡಿಬೇಕು, ನನ್ನ ಮೆಷರ್ಮೆಂಟ್ ಏನಿದೆಯಲ್ಲ ಅದು ಆ್ಯಕ್ಯುರೇಟ್ ಆಗಿದೆಯಾ, ಪ್ರಿಸೈಸ್ ಆಗಿದೆಯಾ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಷ್ಟು ಎರರ್ ಇದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌ ಮಚ್ ಇಟ್ ಈಸ್ ಫಾರ್ ಫ್ರಮ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ. ಥಿಯರಿಟಿಕಲ್ ವ್ಯಾಲ್ಯೂಗೂ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂಗೂ ವಾಟ್ಸ್ ಅ ಡಿಫ್ರೆನ್ಸ್, ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಎ ಪರ್ಸೆಂಟೇಜ್. ಅದಕ್ಕೆ ನಾನು ಏನಂತ ಕರಿತೀನಿ? ಪರ್ಸೆಂಟೇಜ್ ಎರರ್ ಅಂತ ಹೇಳ್ತೀನಿ. ಸೊ ಯಾವುದೇ ಒಂದು ಮೆಷರ್ಮೆಂಟ್ ಮಾಡಿದ್ರೆ, ಅನಾಲಿಟಿಕಲ್ ಮೆಷರ್ಮೆಂಟ್ ಮಾಡಿದ್ರೆ, ಆಫ್ಟರ್ ಫೈಂಡಿಂಗ್ ಔಟ್ ದಿ ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್, ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ನಿಮಗೆ ಪರ್ಸೆಂಟೇಜ್ ಎರರು ಬೇಕಾಗ್ತಾ ಹೋಗುತ್ತೆ. ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಎಕ್ಸೆಪ್ಟೆಡ್ ವ್ಯಾಲ್ಯೂ ಆ್ಯಂಡ್ ದಿ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ, ಥಿಯರಿಟಿಕಲ್ ವ್ಯಾಲ್ಯೂ ಮತ್ತು ನನಗೆ ಬಂದಿರುವಂಥ ವ್ಯಾಲ್ಯೂ, ಅವೆರಡು ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ? ಎರರ್ ಅಂತ ಕರಿತೀವಿ. ಪರ್ಸೆಂಟೇಜ್ ಎರರ್ ಅಂದರೆ ದ ಪರ್ಸೆಂಟೇಜ್ ದಟ್ ಮೆಷರ್ಡ್ ದಿ ವ್ಯಾಲ್ಯೂ ಡಿಫರ್ ಫ್ರಮ್ ದಿ ಎಕ್ಸೆಪ್ಟೆಡ್ ವ್ಯಾಲ್ಯೂ. ಅದಕ್ಕೆ ಹೇಗೆ ಕರೀತೀವಿ ಅಂದರೆ ವಾಟ್ ಯು ಗಾಟ್ ಮೈನಸ್ ವಾಟ್ ಯು ಸಪೋಸ್ ಟು ಗೆಟ್ ಇಂಟು 100 ಡಿವೈಡೆಡ್ ಬೈ ವಾಟ್ ಯು ವರ್ ಸಪೋಸ್ ಟು ಗೆಟ್. ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ? ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಎರರ್ ಪರ್ಟಿಕ್ಯುಲರ್ಲಿ ಅನಾಲಿಟಿಕಲ್ ಎರರ್ಸ್ ಎಷ್ಟು ಅಲೋಡ್ ಮಾಡ್ತಾರೆ ಅಂದರೆ ಪ್ಲಸ್ ಆರ್ ಮೈನಸ್ 5% ಎರರ್ ಇದ್ದರೆ ಅಲೋಡ್ ಅಂತ ಹೇಳ್ತೀವಿ. ಇಲ್ಲ ಅಂದರೆ ನೀವು ಮಾಡೋದು ಸರಿ ಇಲ್ಲ, ಮತ್ತೆ ಅದನ್ನು ರೀಮೆಷರ್ ಮಾಡಿ ಅಂತ ಹೇಳ್ತೀವಿ. ವ್ಯಾಲ್ಯೂಸ್ -5 ಅಪ್ ಟು -5 to +5% ಇಸ್ ಅಕ್ಸೆಪ್ಟಬಲ್. ಲೆಸ್ ದ್ಯಾನ್ ದಟ್ ಆರ್ ಮೋರ್ ದ್ಯಾನ್ ದಟ್ ಈಸ್ ರೀಮೆಷರಬಲ್. ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಮತ್ತೆ ಮೆಷರ್ ಮಾಡಿ ನಾವು ಹೇಳಬೇಕಾಗತ್ತೆ. ಓಕೆ, ಸೊ ಈಗ ಏನು ಮಾಡ್ತಾ ಇದ್ದೀವಿ? ಇವರ್ ವ್ಯಾಲ್ಯೂ ಎಷ್ಟು ಬಂತು? 8.6 ಬಂತು. ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು ಬಂತು? 9.75 ಬಂತು. ಪರ್ಸೆಂಟೇಜ್ ಆಫ್ ಎರರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 8.46 ಮೈನಸ್ 9.45 ಇಂಟು 100 ಡಿವೈಡೆಡ್ ಬೈ 9.45 ಮಾಡ್ತೀವಿ. ಹಂಗೆ ಮಾಡಿದಾಗ ನಿಮಗೆ ವ್ಯಾಲ್ಯೂ ಬರುತ್ತೆ -10.5% ಬಂತು. ಸೊ ನಾವೇನು ಹೇಳ್ತಾ ಇದ್ದೀವಿ? ಪ್ಲಸ್ ಆರ್ ಮೈನಸ್ 5% ಎರರ್ ಇಸ್ ಅಲೋಡ್. ಹಾಗಾಗಿ ಇಲ್ಲಿ ಎರರ್ ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ 11% ಇದೆ. ಹಾಗಾಗಿ ಈ ಎರರ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇದು ಏನೇ ಮೆಷರ್ಮೆಂಟ್ ಮಾಡಿದಾರಲ್ಲ, ಏನೇ ವ್ಯಾಲ್ಯೂ ಬಂದಿದೆಯಲ್ಲ, ದಟ್ ಅಗೇನ್ ಇಟ್ ಹ್ಯಾಸ್ ಟು ಬಿ ಡಿಮೆಷರಬಲ್. ಅದನ್ನು ನಾವೇನು ಮಾಡಬೇಕಾಗತ್ತೆ? ಮತ್ತೆ ಮೆಷರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ಈಸ್ ಮೋರ್ ರಿಕ್ವೈರ್ಡ್ ಫಾರ್ ದಿ ಅನಾಲಿಟಿಕಲ್ ಮೆಷರ್ಮೆಂಟ್. ಇಟ್ ಮೇ ಬಿ ಕ್ವಾಲಿಟೇಟಿವ್ ಇರ್ಬೋದು, ಕ್ವಾಂಟಿಟೇಟಿವ್ ಇರ್ಬೋದು, ಗ್ರಾವಿಮೆಟ್ರಿಕ್ ಇರ್ಬೋದು. ಸೊ ನೀವು ಯಾವುದೇ ಒಂದು ಟೈಟ್ರೇಷನ್ ಮಾಡಿದಾಗ, ಯಾವುದೇ ಒಂದು ಮೆಷರ್ಮೆಂಟ್ ಮಾಡಿದಾಗ ಆ್ಯಕ್ಚುಲಿ ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಮಾತ್ರ ಅದು ಕರೆಕ್ಟಾಗಿ ನೀವು ಆನ್ಸರ್ಸ್ನ ಕೊಡೋಕ್ಕಾಗತ್ತೆ, ಕರೆಕ್ಟಾಗಿ ನೀವು ಎವ್ಯಾಲ್ಯೂಯೇಟ್ ಮಾಡೋಕ್ಕಾಗತ್ತೆ, ಕರೆಕ್ಟಾಗಿ ವಿತೌಟ್ ಎರರ್ 0% ಎರರ್ ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.